ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಂಗನವಾಡಿ ಮೇಲ್ಚಾವಣಿ ಕುಸಿದು ಮಕ್ಕಳು ಗಾಯಗೊಂಡಿದ್ದಾರೆ. ಮೇಲ್ಚಾವಣಿ ಕುಸಿದು 4 ಮಕ್ಕಳಿಗೆ ಗಂಭೀರ ಗಾಯಗಳಾಗಿರೋದು ಚಿಂತಾಮಣಿ ತಾಲೂಕಿನ ದೊಡ್ಡ ಬೊಮ್ಮನಹಳ್ಳಿಯಲ್ಲಿ ನಡೆದಿರುವಂತಹ ದುರಂತ. ಮೇಲ್ಚಾವಣಿ ಕುಸಿದು ಅಂಗನವಾಡಿ ಮಕ್ಕಳು ಗಾಯಗೊಂಡಿದ್ದಾರೆ. ಜೀವಿಕಾ, ರಿತಿಕ್ಷಾ ಸೇರಿದಂತೆ 4 ಮಕ್ಕಳಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಗಾಯಗೊಂಡಿದ್ದ ಓರ್ವ ಮಗುವಿನ ಸ್ಥಿತಿ ಚಿಂತಾಜನಕ. ಮಕ್ಕಳನ್ನ ಸರ್ಕಾರಿ ಆರೋಗ್ಯ ಕೇಂದ್ರ ಮತ್ತು ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಶಿಥಿಲಗೊಂಡಿದ್ದ ಮೇಲ್ಚಾವಣಿ ಕೆಳಗೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಾಗ್ತಾ ಇತ್ತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ಅನ್ನೋ ಆರೋಪ ಇದೆ. ಆಸ್ಪತ್ರೆಗೆ ಭೇಟಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಮಹೇಶ್ ಅಲ್ಲಿರುವಂತಹ ಸ್ಥಳೀಯರಾಗ್ಲಿ, ಪೋಷಕರಾಗ್ಲಿ, ಶಾಲೆಯ ಸಿಬ್ಬಂದಿ ಆಗ್ಲಿ, ಅಂಗನವಾಡಿ ಸಿಬ್ಬಂದಿ ಅದೇ ಆರೋಪ ಮಾಡ್ತಿದ್ದಾರೆ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ರು ಅಂತ. ಯಾವುದೇ ಒಂದು ಕಟ್ಟಡ ಶಿಥಿಲಗೊಂಡಿದೆ ಅಂತ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಟ್ಟಡ ಹಾಕಿಸ್ಕೊಡ್ಬೇಕು, ನಿರ್ಮಾಣ ಮಾಡಬೇಕು. ಬಟ್ ಇಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ. ಹೀಗಾಗಿನೇ ಈ ಅವಘಡ ಸಂಭವಿಸ್ತು ಅಂತ. ಮಕ್ಕಳನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಅದರಲ್ಲೂ ಒಂದು ಮಗುವಿನ ಸ್ಥಿತಿ ಚಿಂತಾಜನಕ ಆಗಿದೆ ಅನ್ನೋ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಜಪ್ಪ. ಅಂಗನವಾಡಿ ಮೇಲ್ಚಾವಣಿ ಕುಸಿತ ಆಗಿ ಮಕ್ಕಳು ಗಾಯಗೊಂಡಿದ್ದಾರೆ. ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇರಲಿಲ್ವಾ? ಕಟ್ಟಡವನ್ನ ನಿರ್ಮಾಣ ಮಾಡಿಕೊಡ್ತಿದ್ವಿ ಅನ್ನುವಂಥ ಭರವಸೆನೂ ಕೊಟ್ಟಿರ್ಲಿಲ್ವಾ? ಈ ಘಟನೆ ಆಗೋದಕ್ಕೆ ಕಾರಣ ಯಾರು? ಸದ್ಯ ಆ ಮಕ್ಕಳ ಪರಿಸ್ಥಿತಿ ಹೆಂಗಿದೆ ಅಂತ? ಸೌಖ್ಯ, ಖಂಡಿತ ಇದಕ್ಕೆ ಘಟನೆಗೆ ನೇರವಾಗಿ ಕಾರಣ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು. ಯಾಕಂದ್ರೆ ಈ ಬಗ್ಗೆ ಏನು ಅಂಗನವಾಡಿಗಳಲ್ಲಿ ಮೇಲ್ಚಾವಣಿಗಳು ಕುಸಿದು ಸಾಕಷ್ಟು ಅವಘಡಗಳು ಸಂಬಂಧಿಸಿರ್ತಕ್ಕಂಥದ್ದು. ಈ ಬಗ್ಗೆ ಸಾಕಷ್ಟು ವರದಿಗಳು ಕೂಡ, ಸುದ್ದಿ ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ಇಷ್ಟಾದ್ರೂ ಕೂಡ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಯಾರು ಕೂಡ ಇದುವರೆಗೂ ಎಚ್ಚೆತ್ತುಕೊಳ್ಳದೆ ಇರ್ತಕ್ಕಂಥದ್ದೇ ಇದಕ್ಕೆ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿ ಗ್ರಾಮ ಏನಿದೆ, ಆ ಗ್ರಾಮದಲ್ಲಿ ಒಂದು ಅಂಗನವಾಡಿ ಇದೆ. ಅದು ಕೂಡ ಶಿಥಿಲ ಆಗಿದೆ. ಆ ಶಿಥಿಲ ಆಗಿರ್ತಕ್ಕಂಥ ಕಟ್ಟಡ ಬಗ್ಗೆ ಹಲವಾರು ದೂರುಗಳನ್ನ ಕೊಟ್ಟಿರ್ತಕ್ಕಂಥದ್ದು. ದೂರುಗಳನ್ನ ಕೊಟ್ಟರು ಕೂಡ ಅಧಿಕಾರಿಗಳು ಹೋಗಿ ಅದನ್ನ ಪರಿಶೀಲನೆ ಮಾಡಿ ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆನ ಕಲ್ಸೋದ್ರಲ್ಲಿ ವಿಫಲ ಆಗಿರ್ತಕ್ಕಂಥದ್ದು. ಈಗ ಮಕ್ಕಳಿಗೆ ಈ ರೀತಿಯಾಗಿ ಗಾಯಗೊಂಡು ಏನು ಜೀವಿಕಾ ಅಂತಕ್ಕಂಥ ಒಬ್ಬ ಬಾಲಕಿ ಈಗ ಏನು ಚಿಂತಾಮಣಿ ತಾಲೂಕಿನ ಪೀಪಲ್ಸ್ ಶಸ್ತ್ರಚಿಕಿತ್ಸೆ ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥದ್ದು. ಇನ್ನು ಉಳಿದಂತಹ ಮಕ್ಕಳನ್ನ ಆ ಪಕ್ಕದಲ್ಲಿರ್ತಕ್ಕಂಥ ಕುರುಬೂರು ಪ್ರಾಥಮಿಕ ಒಂದು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಕ್ಕಂಥದ್ದು. ಯಾಕಂದ್ರೆ ಈ ರೀತಿಯಾಗಿ ಅಧಿಕಾರಿಗಳಿಗೆ ಸುಮಾರು ಸರಿ ಈ ಬಗ್ಗೆ ದೂರು ಕೊಟ್ಟಿದ್ದಾರೆ. ಅಧಿಕಾರಿಗಳು ಹೋಗಿ ಕಾಟಾಚಾರಕ್ಕೆ ಹೋಗಿ ನೋಡ್ಕೊಂಡು ಬಂದು ಸುಮ್ಮನಾಗಿದ್ದಾರೆ ಬಿಟ್ರೆ ಆ ಒಂದು ಕಟ್ಟಡವನ್ನ ಅದನ್ನ ಮತ್ತೆ ಅದಕ್ಕೆ ಪುನರ್ವಸತಿ ಕಲ್ಸತಕ್ಕಂತ ಒಂದು ವ್ಯವಸ್ಥೆ ಅಲ್ಲಿ ಮಾಡಿಲ್ಲ. ಹಾಗಾಗಿ ಈ ರೀತಿಯಾಗಿ ಮಾರಣಾಂತಿಕವಾಗಿ ಇವತ್ತು ಮಕ್ಕಳ ಮೇಲೆ ಮೇಲ್ಚಾವಣಿ ಕುಸಿದು ಈ ರೀತಿಯಾಗಿಂತ ಘಟನೆ ಆಗಿರ್ತಕ್ಕಂಥದ್ದು. ಇನ್ನು ಗಾಯಗೊಂಡಿರ್ತಕ್ಕಂಥ ಮಕ್ಕಳ ಪರಿಸ್ಥಿತಿ ಕಂಡು ಇವತ್ತು ಪೋಷಕರು ಸಹ ಕಣ್ಣೀರಾಗ್ತಾ ಇದ್ದಾರೆ. ಯಾಕಂದ್ರೆ ಏನು ಬಡ ಮಕ್ಕಳು ಈ ಒಂದು ಅಂಗನವಾಡಿಗೆ ಹೋಗ್ತಕ್ಕಂಥ ಮಕ್ಕಳೆಲ್ಲರೂ ಕೂಡ ಬೇಬಿ ಸಿಟ್ಟಿಂಗು ಆ ಕಡೆ ಈ ಕಡೆ ಎಲ್ಲ ಹಾಕೋದಕ್ಕೆ ಆಗೋದಿಲ್ಲ. ಅಂತಹ ಮಕ್ಕಳು, ಬಡ ಮಕ್ಕಳೇ ಸಾಕಷ್ಟು ಜನ ಅಂಗನವಾಡಿ ಶಾಲೆಗಳಿಗೆ ಹೋಗ್ತಾರೆ. ಆದ್ರೆ ಇಂತಹ ಒಂದು ಬಡ ಮಕ್ಕಳ ಪರಿಸ್ಥಿತಿ ಈ ರೀತಿ ಆದ್ರೆ ಮುಂದೆ ನಮ್ಗೆ ಯಾರು ದಿಕ್ಕು ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಪೋಷಕರು ಇರ್ತಕ್ಕಂಥದ್ದು. ಯಾಕಂದ್ರೆ ಅಧಿಕಾರಿಗಳನ್ನ ನಂಬಿ ಮತ್ತೆ ಅಂಗನವಾಡಿ ಶಿಕ್ಷಕಿನ ನಂಬಿ ಈ ಮಕ್ಕಳನ್ನ ಬಿಟ್ಟು ಅವರೆಲ್ಲ ಕೂಲಿ ಕೆಲಸ ಕೊಂಡೋಗ್ತಾರೆ. ಆದ್ರೆ ಸಂಜೆ ಬಂದ ಸೊಕ್ಕೆ ನಮ್ಮ ಮಗು ನಮಗೆ ಸಿಗುತ್ತೆ ಅಂತಕ್ಕೊಂದು ಆ ಒಂದು ಸಂತೋಷದಲ್ಲಿ ಇರ್ತಾರೆ. ಆದ್ರೆ ಈ ರೀತಿಯಾಗಿ ಗಾಯಗೊಂಡು ಆಸ್ಪತ್ರೆ ಪಾಲ ಬಿಟ್ರೆ ಅವ್ರಿಗೆ ಚಿಕಿತ್ಸೆ ಕೊಡೋದಕ್ಕೂ ಕೂಡ ಆ ಒಂದು ಪೋಷಕರ ಬಳಿ ಹಣ ಇರೋದಿಲ್ಲ. ಅಂತಹ ಮಕ್ಕಳನ್ನ ಈ ರೀತಿ ನೋಡ್ಕೊಳ್ತಕ್ಕಂಥದ್ದು ಇಂತಹ ಸರ್ಕಾರಿ ಶಾಲೆಗಳಾಗಿರ್ಬೋದು ಮತ್ತು ಸರ್ಕಾರಿ ಅಂಗನವಾಡಿ
ಶಾಲೆಗಳಲ್ಲಿ ಈ ರೀತಿಯಾಗಿ ನಿರ್ಲಕ್ಷ್ಯ ವಹಿಸಿ ಈ ರೀತಿ ಮಕ್ಕಳು ಗಾಯಗೊಂಡು ಆಸ್ಪತ್ರೆ ಪಾಲಾಗಿರ್ತಕ್ಕಂಥದ್ದು ನಿಜವಾಗ್ಲೂ ದುರ್ದೈವ ಅಂತ ಹೇಳ್ಬೋದು ಸೌಖ್ಯ. ಓಕೆ, ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗೆ.